ಹೊರಗಡೆಯಿಂದ ತರೋ ಪ್ರೋಟೀನ್ ಬಾರ್ ಬೇಡ, ಮನೇಲೇ ಹೆಲ್ದಿಯೆಸ್ಟ್ ಪ್ರೋಟೀನ್ ಬಾರ್ ಮಾಡೋಣ. This is filled with nutrition, protein and vitamins, and this will keep you energetic the entire day. Diet ಅಲ್ಲಿ ಇರೋರ್ಗಂತೂ it's a big savior because in between the day ನಿಮಗೆ ಯಾವಾಗ ಬೇಕಾದರೂ ಹೊಟ್ಟೆ ಹಸಿಬೋದು ಅಥವಾ ಸ್ವೀಟ್ ಕ್ರೇವಿಂಗ್ಸ್ ಬಂದಾಗ this will come to your rescue. Without air fryer or oven, simplest way ಅಲ್ಲಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು 1 bowl ಪಿಸ್ತಾ, 1 bowl ಬಾದಾಮ್, 1 bowl cashew and 1 whole bowl full of flax seeds, and a bowl of sunflower seeds and pumpkin seeds, black raisins, and a bowl of dates for sweetness and binding. ನಾನಿಲ್ಲಿ ಕೀಮಿಯಾ ಡೇಟ್ಸ್ ತೊಗೊಂಡಿದ್ದೀನಿ, ನೀವು ಯಾವ್ದು ಬೇಕಾದರೂ ತೊಗೋಬಹುದು. ಸ್ವಲ್ಪ ವಾಲ್ನಟ್ಸ್, ಮನೇಲೇ ಮಾಡಿರೋ ತುಪ್ಪ ಅಥವಾ ಅನ್ಸಾಲ್ಟೆಡ್ ಬಟರ್. ಮೊದಲಿಗೆ ಒಂದು ಪ್ಯಾನಲ್ಲಿ ಬಾದಾಮ್, ವಾಲ್ನಟ್, ಕ್ಯಾಶ್ಯೂ, ಪಿಸ್ತಾ, ಸನ್ಫ್ಲವರ್ ಸೀಡ್ಸ್ ಆ್ಯಂಡ್ ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ಫ್ಲ್ಯಾಕ್ಸ್ ಸೀಡ್ಸ್ ಇದಿಷ್ಟನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು. ಎಲ್ಲದನ್ನು ಒಂದು 2-3 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಆಮೇಲೆ ಮಿಕ್ಸರ್ ಜಾರಲ್ಲಿ ಬಾದಾಮಿನ ರುಬ್ಕೊಂಡು ಒಂದು ದೊಡ್ಡ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಹಾಗೆ ಪಿಸ್ತಾನು ರುಬ್ಕೊಂಡು ಅದೇ ಪ್ಲೇಟಿಗೆ ಹಾಕ್ಕೊಳ್ಳಿ. ಹಾಗೆ ನಾವು ಫ್ರೈ ಮಾಡಿಟ್ಕೊಂಡಿರೋ ಕ್ಯಾಶ್ಯೂ ಮತ್ತು ವಾಲ್ನಟ್ನು ರುಬ್ಬಿ ಅದೇ ಪ್ಲೇಟಿಗೆ ಹಾಕ್ಕೊಳ್ಳಿ. ಸನ್ಫ್ಲವರ್ ಸೀಡ್ಸ್ ಹಾಗೆ ಪಂಪ್ಕಿನ್ ಸೀಡ್ಸ್ನು ನಾನು ರುಬ್ಬಿ ಹಾಕ್ತಾ ಇದ್ದೀನಿ. ಹಾಗೆ ಇಡಿನೂ ಹಾಕ್ಬೋದು, ಆದರೆ ಅದು ಬೈಂಡಿಂಗ್ಗೆ ಪ್ರಾಬ್ಲಮ್ ಆಗುತ್ತೆ, ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ. ಬ್ಲ್ಯಾಕ್ ರೇಸಿನ್ಸ್ ಅಂದರೆ ಕಪ್ಪು ದ್ರಾಕ್ಷಿ, ಇದನ್ನು ಫ್ರೈ ಮಾಡೋ ಅವಶ್ಯಕತೆಯೂ ಇಲ್ಲ, ರುಬ್ಬೋ ಅವಶ್ಯಕತೆಯೂ ಇಲ್ಲ, ಹಾಗೆ ಹಾಕ್ಬೋದು. ಜೊತೆಗೆ ಫ್ಲ್ಯಾಕ್ಸ್ ಸೀಡ್ಸ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋ ಡೇಟ್ಸ್ ವಿತ್ ಸೀಡ್ಸ್ ಇದೆ, ಅದಕ್ಕೆ ಇದನ್ನು ನಾನೇ ಡಿಸೀಡ್ ಮಾಡ್ತಾ ಇದ್ದೀನಿ. ಸೀಡ್ಸ್ನೆಲ್ಲ ಸಪ್ರೇಟ್ ಮಾಡಾಯಿತು. ಈಗ ಸೀಡ್ಲೆಸ್ ಡೇಟ್ಸ್ನ ನಾನು ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಕೈಗೊಂದು ಸ್ವಲ್ಪ ತುಪ್ಪ ಸವರ್ಕೊಳ್ಳಿ, ಯಾಕಂದರೆ ಡೇಟ್ಸ್ ಕೈಗೆಲ್ಲ ಅಂಟಬಹುದು. ಈಗ ರುಬ್ಬಿಟ್ಕೊಂಡಿರೋ ಡೇಟ್ಸ್ನು ನಾನು ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡಿಟ್ಕೊಂಡಿರೋ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲದನ್ನು ಕಲಿಸ್ಕೊಳ್ಬೇಕು, ಅಂದರೆ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಬಹುದು. ನಾನಿಲ್ಲಿ ತುಪ್ಪನ ಸ್ವಲ್ಪ ಕಡಿಮೆನೇ ಬಳಸ್ತಾ ಇದ್ದೀನಿ, ಯಾಕಂದರೆ ನಾನು ವೆಯ್ಟ್ ಲಾಸ್ ಜರ್ನಿಲಿ ಈ ಪ್ರೋಟೀನ್ ಬಾರ್ನ ಯೂಸ್ ಮಾಡ್ತೀನಿ. ನೀವು ವೆಯ್ಟ್ ಗೇನ್ಗೋಸ್ಕರ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ತುಪ್ಪನ ಎಕ್ಸ್ಟ್ರೀಮ್ ಆಗಿ ಬಳಸಬಹುದು. ಮಧ್ಯದಲ್ಲಿ ಒಂದು ಸ್ವಲ್ಪ ತುಪ್ಪ ಬಳಸ್ತಾ ಇದ್ದೀನಿ ಅಷ್ಟೇ, ಇಲ್ಲಾಂದರೆ ತುಂಬ ಅಂಟಾಗ್ಬಿಡುತ್ತೆ, ಆಮೇಲೆ ಕಲಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇದರಲ್ಲಿ ಡೇಟ್ಸ್ ಇದೆ, ಬ್ಲ್ಯಾಕ್ ರೇಸಿನ್ಸ್ ಇದೆ, ಫ್ಲ್ಯಾಕ್ಸ್ ಸೀಡ್ಸ್ ಇದೆ, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಇದೆಲ್ಲ ಇರೋದ್ರಿಂದ ಹೇರಿಗೆ ಆ್ಯಂಡ್ ಸ್ಕಿನ್ಗೆ ತುಂಬ ಒಳ್ಳೆಯದು. ನೇಲ್ಸ್ ಥಿಕ್ನಿಂಗ್ ಆ್ಯಂಡ್ ಹೇರ್ ಫಾಲ್ ಕೂಡ ರಿಡ್ಯೂಸ್ ಆಗುತ್ತೆ. ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ನೀವು ಹರ್ಷೀಸ್ ಕೋಕೋ ಪೌಡರ್ ಅಥವಾ ಯಾವುದಾದ್ರೂ ವೆನಿಲಾ ಎಸೆನ್ಸ್ನ ಯೂಸ್ ಮಾಡ್ಬೋದು. ಆದರೆ ನಾನು ಅದೇನೂ ಬಳಸ್ತಾ ಇಲ್ಲ, ಬರೀ ಗೀನ ಬಿಟ್ಟು ಬೇರೆ ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ಸ್ನ ಬಳಸ್ತಿಲ್ಲ, ಯಾಕಂದರೆ ನಾನು ಕಂಪ್ಲೀಟ್ಲಿ ಹೆಲ್ದಿ ವರ್ಷನ್ ಮಾಡ್ತಾ ಇದ್ದೀನಿ. ಪೂರ್ತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಕೈಗೊಂದು ಸ್ವಲ್ಪ ತುಪ್ಪ ಸವರ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಉಂಡೆ ಕಟ್ಬೋದು. ಬೇಕಾದರೆ ರೌಂಡ್ ಶೇಪ್ ಕಟ್ಬೋದು ಅಥವಾ ಬಾರ್ ಶೇಪಲ್ಲಿ ಕಟ್ಕೊಳ್ಬಹುದು. ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಇದನ್ನು ಮಾಡ್ಬೋದು. ದಿಸ್ ಈಸ್ ಹೈಲಿ ರಿಚ್ ಇನ್ ನ್ಯೂಟ್ರಿಷನ್. ನೀವು ಇದನ್ನು ಡೈಲಿ ಒಂದು ಬಾರ್ ಅಥವಾ ಒಂದು ಉಂಡೆ ಕನ್ಸ್ಯೂಮ್ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ನಾನು ನಿಮಗೆ ತೋರಿಸ್ತಿರೋ ಹಾಗೆ ನಾನು 2 ಶೇಪಲ್ಲಿ ಮಾಡಿದೆ. ಒಂದು ಬಾರ್ ಮಾಡಿದ್ದೀನಿ, ಇನ್ನೊಂದು ಉಂಡೆ ಕಟ್ಟಿದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ವಿತೌಟ್ ಏರ್ ಫ್ರೈಯರ್, ವಿತೌಟ್ ಅವನ್, ಮನೇಲೇ ಎಷ್ಟು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಪ್ರೋಟೀನ್ ಬಾರ್ನ ಮಾಡ್ಬೋದು ಅಂತ. ಹಾಗೂ ನಿಮಗೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅನ್ನೋದಾದರೆ ಮಾರ್ಕೆಟಲ್ಲೇ ಅವೈಲೇಬಲ್ ಇರೋ ಬೆಸ್ಟ್ ಪ್ರೋಟೀನ್ ಬಾರ್ನ ನಾನು ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ದ ಹೋಲ್ ಟ್ರೂತ್ ಅಂತ. ನೋ ಆ್ಯಡೆಡ್ ಶುಗರ್, ನೋ ಪ್ರಿಸರ್ವೇಟಿವ್ಸ್, ನೋ ಗ್ಲೂಟನ್, ನೋ ಸೋಯ್, ನೋ ಆ್ಯಡೆಡ್ ಫ್ಲೇವರ್, ನೋ ಆ್ಯಡೆಡ್ ಕಲರ್, ನೋ ಶುಗರ್ ಆಲ್ಕೋಹಾಲ್ಸ್, ನೋ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್, ನೋ ಫಾಲ್ಸ್ ಕ್ಲೇಮ್ಸ್, ನೋ ಹಾಫ್ ಟ್ರೂತ್ಸ್. ಆಲ್ಸೋ ಮೆನಿ ಫ್ಲೇವರ್ಸ್ ಆರ್ ಅವೈಲೇಬಲ್. ಈ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ಗೋ ಪರ್ಚೇಸ್ ಇಟ್. Thank you so much for watching this video. I hope you all liked it. Stay tuned for more. Until then, please do take care of yourselves and do not forget to like, share and subscribe to my channel. Much love.